ಆನ್ಲೈನ್ ಜಗತ್ತು. ಇದು ಒಂಥರ ಡಾರ್ಕ್ ವೆಬ್ ಥರ, ಏನೂ ಗೊತ್ತಿಲ್ಲ. ಇದೇ ಫೋಟೋ ಸರ್. ಇದು ನೀವಾ? ನೀವ ಇದು? ಅಯ್ಯೋ, ಇದನ್ನೇ ಕಿಟ್ಟಪ್ಪ ನೋಡಿದ್ದು ಅಲ್ಲಿ ಜಿಮ್ಮಲ್ಲಿ. ಜಿಮ್ ನೋಡಿ ಶಾಕ್ ಆಗಿದ್ದು. ಯಾರೋ ಈ ಥರ ಯೂಟ್ಯೂಬರ್ ಯಾರೋ ಕೇಳಿ ಆ ಫೋಟೋ ನೋಡ್ಬೋದಾ ಮೇಡಮ್ ಅಂತ ಹೇಳಿದಾಗ ಮೇಲಿಂದ ತರಿಸಿದ್ದು, ಇನ್ನೂ ಕಳಿಸಿದ್ದು. ನಮಗೂ ಸಿಕ್ಬಿಡ್ತು ನೋಡಿ ಯಾರೋ. ಹಾಂ, ಅವಾಗಿಂದು ನಾವೆಲ್ಲ ಯಾವುದೂ ಸಿಸ್ಟಮಲ್ಲಿ ಇಟ್ಕೊಂಡ್ರು ನೋಡಿ. ಮೊನ್ನೆ ಒಂದು ಸಿಸ್ಟಮ್ ಕ್ರಾಶ್ ಆಯಿತು ಅಂದೆ, ಹೋದರೆ ಏನು ಕತೆ. ಸೊ ಆವಾಗಿನ ಇದನ್ನ ಎಲ್ಲ ಈ ಥರದೊಂದು ಮಣ ಇದ್ದಾವೆ. ಅಂದರೆ ನಿಧಾನಕ್ಕೆ ತಿರುಗಿಸ್ಬೇಕು, ಯಾಕಂದರೆ ಪೇಪರ್ ಪುಡಿ ಆಗಿಬಿಡುತ್ತೆ, ಅಷ್ಟು ಹಳೇದು. ಸರ್ಪ ಸಂಬಂಧ ಪುಸ್ತಕ ಆಗಿ ಬಂತಲ್ಲ, ಅವಾಗೆಲ್ಲ ಮೊದಲು ಈ ಥರ ಆರ್ಟಿಕಲ್ ಥರ ಬರೆಯೋರು, ಮುಂದುವರಿಯೋದು. ಸೀರಿಯಲ್ಲು ಸೀರೀಸಲ್ಲಿ ಬರ್ಕೊಂಡು ಬರೋರು, ಪೂರ್ತಿ ಮುಗಿದ್ಮೇಲೆ ಪುಸ್ತಕ ಮಾಡ್ತಿದ್ವಿ. ಲವಲವಿಕೆ ಇದನ್ನೇ ಓದ್ತಾ ಇದ್ದಿದ್ದು ಕಿಟಪ್ಪ. ಅವಾಗಿನ ಹೆಡ್ಡಿಂಗ್ಗಳು. ಅಕಸ್ಮಾತ್ ಬಹಳ ಒಳ್ಳೆ ಲೇಖನ, ಚೆನ್ನಾಗಿ ಒಳ್ಳೆ ಕವಿತೆ ಇದ್ದಂಗಿರೋದು. ಅದು ಓದ್ತಾ ಇದ್ರೆ ಫೀಲ್ ಗುಡ್ ಫ್ಯಾಕ್ಟರ್ ಥರ. ಆವತ್ತು ಕದ್ದ 100 ರೂಪಾಯಿಗೆ ಇವತ್ತಿನ ಕಿಮ್ಮತ್ತೆಷ್ಟು? ಅವಾಗಿಂದನು ಸರ್ ಸಿಸ್ಟಮಲ್ಲೇ ನಾವು ಏನೂ ಇಲ್ಲ, ಬರ್ಸೋದು. ಈಗಲೂ ನಾವು ಬರ್ಸೋದೆ. ಬರೀತಾರೆ ಕೈಯಲ್ಲಿ ಬರ್ತಾರೆ. ನಮ್ಮ ಆರ್ಟಿಸ್ಟ್ ಒಬ್ರು ಇದ್ದಾರೆ, ಬರೀತಾರಾ? ಹಾಂ, ಇದೆಲ್ಲ ನೋಡಿ ಫಾಂಟು ನಿಮಗೆ ಸಿಗಲ್ಲ, ಕಂಪ್ಯೂಟ್ರಲ್ಲಿ ಫಾಂಟ್ ಸಿಗಲ್ಲ. ಕಾಮಚಂದ್ರರಾವ್ ಮಧುಚಂದ್ರ, ಪೊಲೀಸಪ್ಪನ ಪೋಲಿ ಕಥೆಗಳು ಮೊನ್ನೆ ಆಯ್ತಲ್ಲ. ಅದೇ ಈಗ ಗೀತ ಬಂದು ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಅದ್ರ ಮಾತ್ರ ದಾಖಲೆಗಳಿರುತ್ತೆ. ಇದಾವಲ್ಲ, ಇಲ್ಲದೆ ಏನು. ಈ ಥರ ಇದು ನೋಡಿ 152 to 170 ಸಂಚಿಕೆ ಇದರಲ್ಲಿದೆ. ಸೊ ಈ ಥರ ಮೊದಲನೇ ದಿನದಿಂದ ಇಟ್ಟಿದ್ದೀರಿ? ಹೌದು, ಮೊದಲನೇ ಸಂಚಿಕೆಯಿಂದ ಇದೆ ಇವತ್ತಿನವರೆಗೂ. ಈಗಲೂ ಇದೆ ಪದ್ಧತಿ? ಎಷ್ಟು ಡಿಜಿಟಲ್ ಬಂದರೂ ಪ್ರಿಂಟೆಡ್ ಡಾಕ್ಯುಮೆಂಟ್ ಇಡ್ತೀವಿ. ಸೂಪರ್, ಗ್ರೇಟ್, ವೆರಿ ನೈಸ್. ಹಾಂ, ಇದು ನೋಡಿ, ಇದು ಅಪ್ಪನ ಫ್ರೇಮ್ಡ್ ಅಲ್ಲದೆ ಇರೋದು, ಒರಿಜಿನಲ್ ಹ್ಯಾಂಡ್ ರೈಟಿಂಗು. ಅನುಮಾನಗಳು, ಲವಲವಿಕೆದ ಅನುಮಾನಗಳು ಅಂತ ನೋಡಿ. ಅವರು ಎಷ್ಟು ಚೆನ್ನಾಗಿ ಹಿಂಗೆ ಬರೆದು ಕೊಟ್ಬಿಡೋರು. ಅನುಮಾನಗಳು ನಿಜವಾದವಲ್ಲ ಅಂತ. ಹುಡುಗಿ ಯಾಕೋ ಹಾಗಂತ ಅನ್ನಿಸ್ಲೇ ಇತ್ತು ಮನಸ್ಸಿಗೆ. ನೀನು ಒಲಿಯೋಳಲ್ಲ, ಎಷ್ಟು ಮಾತಾಡಿದ್ರು, ಏನಂತ ವಿನಂತಿಸಿದ್ರು, ಹೇಗೆಲ್ಲ ಗೋಗರಿದ್ರು, ನಿನ್ನ ಮನಸ್ಸು ಮುಚ್ಚಿದ ಬಾಗಿಲೆ. ನಿನ್ನ ಹಾಗೆ ಯೋಚಿಸುವುದು ನನಗೆ ಬದರಲೇ ಇಲ್ಲ ಕಣೆ. ನೋಡಿದ ಮೊದಲ ದಿನವೇ ಆವೇಶಕ್ಕೆ ಬಿದ್ದೆ. ಅನಿಸಿದ್ದನ್ನು ಅವಿತೊಡುವ ವಿದ್ಯೆ ಮೊದಲಿಂದಲೂ ಕಲೀಲಿಲ್ಲ. ತುಂಬ ಉತ್ಸಾಹದಿಂದ ಬಂದು ನಿನ್ನೆದುರು ನಿಂತು ಹಸಿದ ಫಕೀರ್ನಂತೆ ಕೈ ಚಾಚಿದೆ ಅಂತ ಶುರುವಾಗುತ್ತೆ. ಬಹುಶಃ ಅವರೊಬ್ಬ ಭಗ್ನ ಪ್ರೇಮಿ ಆಗದೆ ಹೋಗಿದ್ರೆ ಲವಲವಿಕೆ ಚಾನ್ಸೇ ಇಲ್ಲ. ಅಲ್ಲ, ಅವ್ರು ಯಾವುದ್ರಲ್ಲೂ ಇಷ್ಟು ಇದಾಗಿ ಇಲ್ಲ ಅಂದರೆ ಯಾವುದ್ರಲ್ಲಿದೆ ಸರ್? ನೋಡಿ ಸರ್, ಚಿತ್ತು ಒಂದ್ರಲ್ಲಿಲ್ಲ ನೋಡಿ. ಪ್ರಿಂಟ್ ಹಿಂಗ್ ಬಂತು, ಒಂದ್ ಲೈನ್ ಹಂಗ್ ಬಂತು ಇಲ್ಲ. ಆಕ್ಚುಲಿ ಪ್ರಿಂಟ್ ತಪ್ಪಾಗ್ಬೋದು, ಇವ್ರು ತಪ್ಪಾಗಿಲ್ಲ ನೋಡಿ. ಒಂದು ಕಡೆ ಚಿತ್ತಿರಲ್ಲ, ಈ ಥರ ಮಾಡೋರು. ಇದಕ್ಕೆ ಮಾತ್ರ ನಿನ್ನವನು ಅಥವಾ ನಿನ್ನವಳು. ಅದೇ ನಂಗೆ ಆಶ್ಚರ್ಯ. ಹುಡುಗಿಯ ಭಾವನೆ ಕೂಡ ಅವ್ರು ಬರೆಯೋರು. ಅವಳ ಮನಸ್ಸು ಅವಳೇ ಬರ್ದಂಗೆ. ಲವಲವಿಕೆಯಲ್ಲಿ ಬರೀ ಹುಡುಗ ಬರೀತಾ ಇರಲಿಲ್ಲ, ಲವಲವಿಕೆ ಹುಡುಗಿನೂ ಬರೆಯೋಳು, ಅದನ್ನೇ ಅಪ್ಪ ಬರೆಯೋದು. ಅವಳ ಮನಸ್ಸಲ್ಲಿ ಕೂಡ ಒಂದು ಹುಡುಗನ ಬಗ್ಗೆ ಏನು ಅನಿಸ್ಬಹುದು ಅದನ್ನು ತಿಳ್ಕೊಳ್ಳೋದಿದೆಯಲ್ಲ. ಇದು ಬರಿತಾ ಇರ್ತಾರೆ, ತಕ್ಷಣ ಕ್ರೈಮ್ ಬಂತು. ಇಲ್ಲಿ ಬರಿತಾ ಇದ್ದವ್ರು ಬಿಟ್ಟು ಕ್ರೈಮ್ಗೆ ಸ್ಟಾರ್ಟು, ಕ್ರೈಮ್ ಬರಿತಾ ಇದ್ದವ್ರು ಬಿಟ್ಟು ನಾವೆಲ್ಲು. ಅದಕ್ಕೆ ಮಲ್ಟಿ ಟಾಸ್ಕಿಂಗ್ ಅಂದಿದ್ದು. ಸ್ವಿಚ್ ಆನ್ ಸ್ವಿಚ್ ಆಫ್ ಆಗೋದು ಹೆಂಗೆ ಅಂತ. ಇಲ್ಲಿ ಗುಲಾಬಿ ಮಲ್ಲಿಗೆ ಅಂಥದ್ದು ಬರಿತಾ ಇದ್ದವರು, ರಕ್ತ ಮಚ್ಚು ಆ ಥರ ಶಿಫ್ಟ್ ಆಗೋದು ಇದೆಯಲ್ಲ, ಅದೆಲ್ಲರಿಗೂ ಆ ಕಲೆ ಬರಲ್ಲ. ಇದರಿಂದ ನಾನು ಆಚೆ ಬಂದೆ ಅಂದರೆ ಇಲ್ಲೆಲ್ಲೋ ಸ್ಟಕ್ ಆಗ್ತೀನಿ, ಮುಂದುವರ್ಸೋಕ್ಕೆ ಕಷ್ಟ ಆಗುತ್ತೆ. ಈ ಬರವಣಿಗೆ ಮುಗಿಸ್ಬಿಡೋಣ, ಈ ಒಂದು ಲೇಖನ ಮುಗಿಸ್ಬಿಡೋಣ, ನಂತರ ಇದಕ್ಕೆ ಕೈ ಹಾಕೋಣ. ಇಲ್ಲ, ಇದು ಅರ್ಜೆಂಟಾ, ತಕ್ಷಣ ಬೇಗ ಮಚ್ಚು ರಕ್ತ ಎಲ್ಲ ಬರೆದು ಕೊಟ್ಬಿಡೋದು. ಆಮೇಲೆ ಮಲ್ಲಿಗೆ ಹೂವು ಗುಲಾಬಿ ಅದಕ್ಕೆ ಹಿಡಿಯೋದು, ಕಾಲ್ಗೆಜ್ಜೆ. ಹಾಂ, ಆಮೇಲೆ ಮತ್ತೆ ತಿರ್ಗಾ ಪುಸ್ತಕ ಯಾವುದೋ ಪೋಲಿ ಖುಷ್ವಂತ್ ಸಿಂಗ್ ಅವ್ರದ್ದು ಪೋಲಿ ಪುಸ್ತಕ ಇಟ್ಕೊಂಡು ಪೋಲಿತನ ಬರೆಯೋದು. ಈ ಥರ ಸ್ವಿಚ್ ಆನ್ ಸ್ವಿಚ್ ಆಫ್ ಆಗ್ಬಿಡೋರು. ಯಪ್ಪ,
ಇದು ಹೇಳಿ ಹೋಗು ಕಾರಣ ನೋಡಿ ಸ್ನೇಹಿತರೆ, ಇದು ಹೇಳಿ ಹೋಗು ಕಾರಣ. ಮೇಡಮ್ ನನ್ನ ಕೈದಿರೋದು ಒರಿಜಿನಲ್ ಬುಕ್ಕಾ ಡೂಪ್ಲಿಕೇಟ್ ಬುಕ್ಕಾ? ಇಲ್ಲ, ಒರಿಜಿನಲ್ ನೋಡಿ. ಈಗ ಡೌಟ್ ಹೋಗುತ್ತೆ ನನಗೆ. ಇತ್ತೀಚೆಗೆ ಮೇಡಮು ಹೇಳಿ ಹೋಗು ಕಾರಣ ಪುಸ್ತಕದ ಒಂದು ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ತಿದ್ದಾರೆ. ದಯವಿಟ್ಟು ಏನು ಅಂತ ನಮ್ಮ ಜನಕ್ಕೆ ಹೇಳ್ತೀರಾ? ಒಂದೇನು ಅಂದರೆ, ಇದು ಹೇಳಿ ಹೋಗೋ ಕಾರಣ ನಮ್ಮದು ಭಾವನಾ ಪ್ರಕಾಶನದಿಂದ ಪ್ರಿಂಟ್ ಆಗುವಂಥದ್ದು. ಈ ನಡುವೆ ಏನಾಯಿತು, ಈಗಿನ ಪೀಳಿಗೆಯವ್ರಿಗೆಲ್ಲ ರೀಲ್ಸ್ ಮಾಡೋ ಇದಿರುತ್ತಲ್ಲ, ಒಂದು ಅವ್ರದ್ದು ಟ್ರೆಂಡ್ ಅದು ಇವಾಗ ಬರ್ತಾ ಇರೋವಂಥದ್ದು. ಸೊ ಹೇಳಿ ಹೋಗೋ ಕಾರಣ ಅಲ್ಲಿ ಯಾರಿಗೋ ಒಬ್ರಿಗೆ ಈ 4 ಸಾಲು ಇಷ್ಟ ಆಯಿತು, ಉದಾಹರಣೆಗೆ ಯಾರೋ ನಾನು ತರಲೆಗೆ ಇಷ್ಟ ಆಯಿತು. ನಾನಾದರೂ ಏನು ಮಾಡಲಿ? ನೀವು ತಿಂಗಳುಗಟ್ಟಲೆ ಶಿವಮೊಗ್ಗದಿಂದ ಎದ್ದು ಬರಲ್ಲ, ದಾವಣಗೆರೆ ಕಡೆ ಮುಖ ಹಾಕಲ್ಲ, ಏನಂತ ತೀರ್ಮಾನ ಮಾಡಿದ್ರಿ? ಈ ಹುಡುಗಿನ ನನ್ನ ಪ್ರೀತಿಸಕ್ಕೆ ಆರಂಭಿಸ್ಬಿಟ್ಲ, ಇಂಥದ್ದೇನೋ ಅಂಥದ್ದೇನೋ ಒಂದು ಪ್ರೇಮದ ಬಗ್ಗೆ ಏನಾರು ಬರೆದಿದ್ರೆ ಅದನ್ನ ಒಂದು ಸಣ್ಣ ರೀಲ್ ಮಾಡಿ ಅದಕ್ಕೊಂದು ಸಣ್ಣ ಮ್ಯೂಸಿಕ್ ಕೊಟ್ಟು ಆಕ್ಟಿಂಗ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅವನೇ ಓದ್ತಾ ಇರೋ ಥರ ಅಥವಾ ಅವಳೇ ಓದ್ತಾ ಇರೋ ಥರ, ಅಥವಾ ಕಾರಲ್ಲಿ ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ನಾನೊಬ್ಬ ಫಕೀರ ಅಂತ ಎಲ್ಲೆಲ್ಲೋ ಬರ್ಕೊಂಡಿದ್ರೆ ಅದನ್ನು ಅವನು ಅವನ ಧ್ವನಿಲಿ ಹೇಳ್ಕೊಂಡು ಬರ್ಕೊಂಡು ಮಾಡ್ತಾರೆ. ಅದು ಫೇಮಸ್ ಆಗೋಯ್ತು. ಯಾವ ಪುಸ್ತಕದಿಂದ ಬಂದಿದ್ದು? ಹೇಳಿ ಹೋಗೋ ಕಾರಣ, ರವಿ ಬೆಳಗೆರೆ ಅವ್ರದ್ದು ಹೇಳಿ ಹೋಗೋ ಕಾರಣದಿಂದ ಅಂತ ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇವಾಗಿನ ಪೀಳಿಗೆ 20 ವರ್ಷ ಆಯ್ತು ಈ ಪುಸ್ತಕ ಬರೆದು. ಸೊ 20 years ಬ್ಯಾಕಲ್ಲಿಯೇ ಆ ಹುಡುಗ ಓದಕ್ಕೂ ಇಲ್ಲ, ಏನೂ ಇಲ್ಲ. ಸೊ ಅವನು ಏನಿದೆ ಈ ಪುಸ್ತಕದಲ್ಲಿ, ಎಲ್ಲರೂ ಇಷ್ಟೊಂದು ರೀಲ್ ಮಾಡಿ ಹಾಕ್ತಿದಾರಲ್ಲ, ನಾನು ಓದಬೇಕು ಪುಸ್ತಕನ ಅಂತ ನೀವು ನಂಬಲ್ಲ. ನಮಗೆ ತಿಂಗಳಿಗೆ ವಾರಕ್ಕೆ 2-3 ಸತಿ ಕಾಪಿ ಪ್ರಿಂಟ್ ಮಾಡಿಸಿದ್ದೀನಿ. ಅಷ್ಟು ಸೇಲ್ ಆಗುತ್ತೆ. ರೀಪ್ರಿಂಟ್ ಎಷ್ಟು ಕಾಪಿ? 3,000 ಹಾಕ್ಸಕ್ಕೆ ಸ್ಟಾರ್ಟ್ ಮಾಡಿದ್ದೆ ಒಂದು ಸತಿಗೆ. 3,000 ಹಾಕಿಸ್ತಿದ್ದೀನಿ. 3,000 ಇಂಟು 3 ಟೈಮ್ಸ್ 9,000 ಒಂದೇ ವಾರ. ಇನ್ನು 7 ದಿನದ ಸ್ಪ್ಯಾನಲ್ಲಿ ಡಮಾರ್ ಪ್ರೇಕ್ಷಕರು ಓದುಗರಿಗೆ ಹೊಟ್ಟೆ ಹೋಯ್ತು, ಸಿಕ್ಬಿಡ್ತು. ಮತ್ತೆ ಡಿಮ್ಯಾಂಡು. ಸಪ್ನಾದವರು ಫೋನ್ ಮಾಡೋದು, ನಾವು ಕರ್ನಾಟಕ ಫೋನ್ ಮಾಡೋದು, ಕಳಿಸಿ ಮೇಡಮ್ 500 ಕಾಪಿ ಬೇಕು, 1000 ಕಾಪಿ ಬೇಕು, ಬೇಕೇ ನಮಗಿಲ್ಲಿ ದುಂಬಾಲ್ ಬೀಳ್ತಿದ್ದಾರೆ, ದಿನ ಬರ್ತಾ ಇದ್ದಾರೆ ಓದುಗರು, ಕೇಳ್ತಾ ಇದ್ದಾರೆ. ಸರ್ ಕಾಲೇಜ್ಗೆ ಹೋಗ್ಬೇಕು, ಅರ್ಜೆಂಟು, ಹೇಳಿ ಹೋಗೋ ಕಾರಣ ಕೊಡಿ ಅಂತಾರೆ. ಕಾಲೇಜ್ ಮುಗಿಸಿ ಬಂದಿದ್ದೀನಿ, ಟ್ಯೂಷನ್ಗೆ ಹೋಗ್ಬೇಕು, ಕೊಡಿ ಅಂತಾರೆ. ಕಳಿಸಿ ಆರ್ಡ್ರು, ಬೇಗ ಖಾಲಿ ಆಗ್ತಿದೆ. ನಾನು ಪ್ರಿಂಟರ್ ಕೊಡಬೇಕಲ್ಲ, ಅವನು ಪಿನ್ ಮಾಡಿ ಅವೆಲ್ಲ ರೆಡಿ ಮಾಡಿ ಕೊಡಬೇಕಲ್ಲ, ಅವನು ಪ್ಲೇಟ್ ಎಲ್ಲ ಹಾಕಿ ಎಲ್ಲ ಮಾಡಬೇಕಲ್ಲ ಅವನು. ಅವನಂತೂ ಇವಾಗ ವಾಶೇ ಮಾಡಿಲ್ಲ, ರೆಡಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾನೆ. ನಾನು ಆ ಕೆಲಸನ ಎಂಥ ಅಸಹ್ಯವಾಗಿ ಎಷ್ಟು ಕೆಟ್ಟದಾಗಿ ಮಾಡಿದ್ದಾರೆ ನೋಡಿ ಕಾಪಿನ. ಇದು ಅಮೆಝಾನಲ್ಲಿ ನಿಮಗೆ ಸಿಗೋವಂಥದ್ದು. ಆರ್ಡ್ರ್ ಮಾಡಿದ್ರೆ ಒಂದೊಂದು ಪೇಜ್ ತೆಗಿಯೋಕ್ಕೂ ಕಷ್ಟ. ಆಮೇಲೆ ಇದು ನೋಡಿ ಕ್ವಾಲಿಟಿ ಇದು ನೋಡಿ. ಆಮೇಲೆ ಅಕ್ಷರಗಳೆಲ್ಲೋ ಡುಮ್ ನೋಡಿ, ಇಲ್ಲಿ ನೋಡಿ. ಏನಿದು? ಇದು ಡೂಪ್ಲಿಕೇಟಾ? ಇದಿನ್ನೇನು ಸರ್, ಈ ಥರ ಯಾರು ಮಾರ್ತಾರೆ? ಬಟ್ ಯಾರು ಪ್ರಿಂಟ್ ಹಾಕಿದ್ದು? ಅದೇ ಇವಾಗ ನಾನು ಹಾಕಿರೋದು ಕೇಸು. ಒಂದು ಅಮೆಝಾನ್ ಇವಾಗ ನಾನು ತೋರಿಸಿದ್ದು. ಅಲ್ಲ ಒಂದು ನಿಮಿಷ, ಇದು ಅಮೆಝಾನಲ್ಲಿ ಸಿಗ್ತಾ ಇದೆಯಾ? ನೀವು ಆರ್ಡರ್ ಹಾಕಿಲ್ಲ? ನಾನು ಹಾಕಿಲ್ಲ. ನಾನು ಯಾಕಿಂತ ಭಾವನಾ ಪ್ರಕಾಶನದವ್ರು ಹಾಕಿರೋದಲ್ಲ, ಯಥಾವತ್ ಇಲ್ಲಿ ಏನಿದೆ ಅದನ್ನೇ ಹಾಕಿದ್ದಾರೆ. 100 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇದೆಷ್ಟು ಬುಕ್? 350 ರೂಪಾಯಿ. ಅದು 1/3 ಪ್ರೈಸಲ್ಲಿ. ವಿತ್ ಶಿಪ್ಮೆಂಟು 147. ಯಾರೇ ಓದುಗ, ಇವಾಗಿನ ಕಾಲದವ್ರಾಗಿರ್ಬೋದು ಅಥವಾ ಹಳಬ್ರೆ, ಅರೆ ಇದನ್ನ ಮತ್ತೆ ಓದೋಣ, ಪುಸ್ತಕ ಕಳೆದೋಗಿದೆ ಏನೋ ಒಂದು ಅಂತ ಅಂದ್ಕೊಂಡು ಹಳಬ್ರೆ ತೊಗೊಳಕ್ ಹೋದ್ರು ಅಟ್ರಾಕ್ಟ್ ಆಗೋದು 350 ರೂಪಾಯಿ, 147 ರೂಪಾಯಿ. ಹುಡ್ಕೋದು ಚೀಪ್ ಅಂಡ್ ಬೆಸ್ಟ್ ಅಲ್ವಾ? ಇದ್ರ ಚೀಪ್ ಇದೆ ಅಷ್ಟೇ, ಬೆಸ್ಟ್ ಎಲ್ಲಿದೆ? ಕರೆಕ್ಟು. ಹೆವಿ ಚೀಪ್ ಇದೆ, ದರಿದ್ರವಾಗಿದೆ ಅಲ್ವಾ? ಬಟ್ ಕಂಟೆಂಟ್ ಅದ್ಭುತವಾದ ಕಂಟೆಂಟು. ಅಲ್ಲ ಏನಾಗಿದೆ ಹೇಳಿದ್ರು ಹೇಗಾಯ್ತು ಇದೆಲ್ಲ ಅಂತ? ಅದೇ ಲೀಕ್ ಆಗಿರೋದು ಹೆಂಗೆ ಅಂತ ಗೊತ್ತಿಲ್ಲ. ಇಲ್ಲ ನಮ್ಮ ಆಸ್ಪಾಸಲ್ಲಿರೋರು ಯಾರಾದರೂ ಮಾಡಿರ್ಬೇಕು. ಅಂದರೆ ಇಂಟರ್ನಲಲ್ಲಿ. ಯಾಕಂದರೆ ಇದು PDF ಫಾರ್ಮ್ಯಾಟ್, ಅದು ಸ್ಕ್ಯಾನ್ ಅಲ್ಲ, ಜೆರಾಕ್ಸ್ ಅಲ್ಲ. ನೀವು ನೋಡೋದು ಈ ಪ್ರತಿನೂ ಅಷ್ಟೇ, ಇದು ದುರ್ಬೀನ್ ಹಾಕೊಂಡು ಓದಬೇಕು. ಯಾವ ಬುಕ್ ಇದು? ಹೇಳಿ ಹೋಗೋ ಕಾರಣನೇ. ಹೇಳಿ ಹೋಗನೆ. ಓಹೋ, 2 ಥರದ್ದು ಮಾಡ್ಬಿಟ್ಟವ್ರೆ. ಸೈಜು 3, 2 ಅಲ್ಲ, ಇದು ಇನ್ನೊಂದು. ಇವೆಲ್ಲ ಇದ್ರದ್ದು ಇದು ನಮ್ಮ ಒರಿಜಿನಲ್ಲು. ಅಂದರೆ ಏನಾಗಿದೆ, ನಿಮ್ಮ ಪುಸ್ತಕ ಒರಿಜಿನಲ್ ಇದೆ, ಭಾವನಾ ಪ್ರಕಾಶನದಲ್ಲಿ ಸಿಗುತ್ತೆ. ಸೊ ಇವನು ಯಾರೋ ಏನು ಮಾಡಿದ್ದಾನೆ, ಅಥವಾ ಇವಳು ಯಾರೋ ಏನು ಮಾಡಿದ್ದಾಳೆ, ಅಥವಾ ಒಂದು ತಂಡ ಏನು ಮಾಡಿದೆ, ಇದನ್ನು ಡ್ಯೂಪ್ಲಿಕೇಟ್ ಮಾಡಿ ಪ್ರಿಂಟ್ ಮಾಡಿ ಅಮೆಝಾನ್ ಮಾಡ್ತಾರೆ. ಡ್ಯೂಪ್ಲಿಕೇಟ್ ಮಾಡಲಿಕ್ಕೂ ಆಗಲ್ಲ ಸರ್, ಅದು ಡ್ಯೂಪ್ಲಿಕೇಟ್ ಅವ್ರಿಗೆ PDF ಸಿಗಬೇಕು. ಅಂದರೆ ನಿಮ್ಮ ಹತ್ರ ಇರೋ ಒರಿಜಿನಲ್ PDF. ಸೊ ನಾನು ಪ್ರಿಂಟರ್ ಕಳಿಸ್ತಿರಲ್ಲ ಆ PDF. ಹೌದು, ಪ್ರಿಂಟರಲ್ಲೇ ನಾವು ಇವಾಗ ಆರ್ಡ್ರ್ 3 ಸತಿ ಬರ್ತಾ ಇದೆ ಅಂದಾಗ
ನಿಮ್ಮ ಹತ್ರ ಇರೋ ಪ್ರಿಂಟರ್ಗೂ ಕಳಿಸ್ತೀನಿ, ಇವ್ರ ಹತ್ರ ಇರೋ ಪ್ರಿಂಟರ್ಗೂ ಕಳಿಸ್ತೀನಿ, ಇನ್ನೊಬ್ರಿಗೂ ಕಳಿಸ್ತೀನಿ. ಯಾವ ಪ್ರಿಂಟರ್ ಇದನ್ನ ಮಾಡಿದಾನೆ ಗೊತ್ತಿಲ್ಲ, ಲೀಕ್ ಮಾಡಿದಾರೆ ಗೊತ್ತಿಲ್ಲ. ಸಾಧ್ಯತೆಗಳನ್ನ ಹೇಳ್ತಿರೋದು. ಪಾಪ ಅವ್ರು ಮಾಡಿಲ್ದೇನೂ ಇರ್ಬೋದು, ಯಾಕಂದ್ರೆ ಇಷ್ಟು ವರ್ಷ ನಿಯತ್ತಾಗಿ ನಮಗೆ ಪ್ರಿಂಟ್ ಹಾಕಿ ಕೊಡ್ತಾ ಇದ್ದಾರೆ, ಅವ್ರು ಮಾಡಿಲ್ದೇನೂ ಇರ್ಬೋದು. ಈಗ ನಿಮ್ಮ ಹತ್ರ PDF ಬಂತು, ನಾನು ಹೇಳಿ ನೀವು ಪ್ರಿಂಟ್ರು ನಿಮ್ಮ ಹತ್ರ ಬಂತು, ನೀವು 1 ನಿಮಿಷ ನಾನು ಟೀ ಕುಡ್ಕೊಂಬರ್ತೀನಿ ಅಂತ ಎದ್ದು ಹೋದ್ರಿ. ಪಕ್ಕದಲ್ಲಿರೋನು ಸಿಸ್ಟಮಿಂದ ತಕ್ಕೊಂಡಿದ್ರೆ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ? ಸಾಫ್ಟ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ರೆ, ಹಾಕೊಂಡ್ರೆ ಗೊತ್ತಾಗಲ್ಲ. ಸೊ ಈಗ ನಾನೇನು ಮಾಡ್ತಿರೋದು, ಈಗ ಆ ಮೂಲ ಕಂಡು ಹಿಡಿಬೇಕು ಅಂದರೆ ಯಾರು ಈ ಕೆಲಸ ಮಾಡಿದ್ದಾರೆ, ನಮ್ಮ ತಂಡದವರೇ ಮಾಡಿದ್ರು ಅಥವಾ ಹೊರಗೆ ಪ್ರಿಂಟರ್ ಅವರು ಕಡೆಯವ್ರು ಯಾರಾದರೂ ಮಾಡಿದ್ರೇನು, ಯಾರು ಮಾಡಿದ್ದಾರೆ ಅಂತ ಕಂಡು ಹಿಡಿಯೋದಕ್ಕೆ ಎಲ್ಲರಿಗೂ ಕನ್ಫ್ಯೂಷನ್ ಏನು ಅಂದರೆ, ಇವ್ರ ಮೇಲೆ ಏನಕ್ಕೆ ಕೇಸ್ ಹಾಕ್ತಿದ್ದೀರಾ? ಯಾರ ಮೇಲೆ? ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ, ಈ 3 ಪುಸ್ತಕ ಇದನ್ನ ಮಾರಾಟ ಮಾಡ್ತಾ ಇದ್ದಾರೆ. ನಾನು ಮೂಲ ಕಳ್ಳನ್ನು ಹಿಡಿಬೇಕು ಅಂದರೆ ಫಸ್ಟ್ ಈ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು. ಈ ಪ್ಲ್ಯಾಟ್ಫಾರ್ಮ್ಗೆ ಹೋದಾಗಲೇ ಅವರು ನಮಗೆ ಯಾರು ಇದನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ ಅನ್ನೋದು ಅವ್ರು ನಮಗೆ ಹೇಳ್ತಾರೆ. ಈಗ ನಾನು 1 ಕೋಟಿ ಇವ್ರ ಮೇಲೆ ಹಾಕಿದೆ ಅಂದರೆ, ಮೇಡಮ್ ನಮಗೆ ಇದಕ್ಕೂ ಸಂಬಂಧ ಇಲ್ಲ, ಕೊಟ್ಟೋನು ಇವನು ಅಥವಾ ಕೊಟ್ಟೋಳು ಇವಳು ಅಂತ ಬಾಯ್ಬಿಡ್ತಾರೆ ಅಂತ ಅವ್ರು ಬಿಡ್ಲೇಬೇಕು ಅವರು. ಯಾಕಂದ್ರೆ ಅಮೆಝಾನಿಗೆ ದುಡ್ಡು ಬಂತು, ಅಮೆಝಾನಿಂದ ನಿಮ್ಮ ಅಕೌಂಟ್ಗೆ ಹೋಗ್ಬೇಕಲ್ಲ, ಕರೆಕ್ಟ್. ಆ ಸೆಲ್ಲರ್ ಸೆಲ್ಲರ್ ಅಕೌಂಟ್ಗೆ ಹೋಗ್ಬೇಕು. ಸೊ ಅವ್ರಿಗೆ ಗೊತ್ತಿರುತ್ತೆ ಈ ಪುಸ್ತಕ ಸೆಲ್ಲರ್ನ ಅಕೌಂಟ್ ಏನು, ಅವ್ನ ಡೀಟೇಲ್ಸ್ ಏನು, ಅವನ ಹೆಸರೇನು, ಅವೆಲ್ಲ ಅವ್ರ ಹತ್ರ ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ. ಯಾಕಂದ್ರೆ ಅವ್ರ ಹತ್ರ ರಿಜಿಸ್ಟರ್ ಆಗ್ಲೇಬೇಕಲ್ಲ. ಹೌದು. ಈಗ ನಾನು ಆ ಕಳ್ಳನ್ ಹಿಡಿಬೇಕು ಅಂದ್ರೆ ಇವ್ರ ಮೇಲೆ ಕೇಸ್ ಹಾಕ್ಬೇಕು. ಜನ ಹೇಳೋದು ಅವ್ರಿಗೆ ಏನ್ ಗೊತ್ತು, ಅವರು ಏನೋ ಒಂದು ಮೆಟೀರಿಯಲ್ ಕೊಟ್ಟರು, ಇವರು ಅವ್ರ ಪಾಡ್ಗೆ ಅವ್ರು ಪ್ಯಾಕ್ ಮಾಡಿದ್ರು ಕಳಿಸಿದ್ರು ಅಂತಾರೆ. ಅವ್ರು ಅದನ್ನು ಮಾಡೋಂಗಿಲ್ಲ ಅಲ್ವಾ? ಅದನ್ನ ಕೇಳಕ್ ಹೊರಟ್ರೆ ನಾನು ಈಗ ಉದಾಹರಣೆಗೆ ಇದ್ರ ರೈಟ್ಸ್ ಭಾವನಾ ಪ್ರಕಾಶನದ್ದು ಅಂತಂದ್ರೆ, ಭಾವನಾ ಪ್ರಕಾಶನದವ್ರು ಕೊಡಬೇಕು ಅಮೆಝಾನ್ಗೆ ಅಥವಾ ಫ್ಲಿಪ್ಕಾರ್ಟ್ಗೆ, ಅಥವಾ ಭಾವನಾ ಪ್ರಕಾಶನ ಆಥರೈಸ್ಡ್ ಯಾರು ಇದಾರಲ್ಲ. ಅಲ್ಲ, ಅವ್ರು ಹೇಳೋದು ನಾನೇ ಆಥರೈಸ್ಡ್ ಭಾವನಾ ಪ್ರಕಾಶನ ಅಂತ ಹೇಳಿ ಏನು ಬದಲಾವಣೆ ಇಲ್ವಲ್ಲ. ಬಟ್ ಈಗ ಭಾವನಾ ಪ್ರಕಾಶನ ರಿಜಿಸ್ಟರ್ ಆಗ್ಬೇಕಲ್ಲ ಅಮೆಝಾನ್ಗೆ ಹೋಗಿ. ಆ ರಿಜಿಸ್ಟರ್ ಅವನು ಭಾವನಾ ಪ್ರಕಾಶನ ನಿಮ್ದೇನಾ, ನೀವೇನಾ 147 ರೂಪಾಯಿಗೆ ಮಾರ್ತಾ ಇರೋದು ಅಂತ ನನಗೆ ಮೇಲ್ ಆದ್ರೂ ಮಾಡ್ಬೇಕು ಅವ್ರು. ಹಿ ಹ್ಯಾಸ್ ಟು ಕಾಂಟ್ಯಾಕ್ಟ್ ಮೀ, ವೆರಿಫೈ. ನನ್ನ ಫೋನ್ ನಂಬರ್ ಇದೆ ಎಲ್ಲ ಕಡೆ, ಫೇಸ್ಬುಕ್ ಅಲ್ಲಿ ಇದೆ. ಇಮೇಲ್ ಇದೆಯಲ್ಲ, ಇಮೇಲ್ ಬೇಡ ಬಿಡಿ, ಫೇಕ್ ಮಾಡ್ಬೋದು ನೀವು ಇಮೇಲು. ಇಮೇಲ್ ಒಂದು ಭಾವನಾ ಬೆಳಗೆರೆ ಅಂತ ಒಂದೇನೋ ಒಂದು ಹಾಕೋಬಹುದು, ಅಥವಾ ಭಾವನಾ ಪ್ರಕಾಶನ ಅಂತ ಹಾಕ್ಬೋದು, ಎಸ್ ಇಟ್ ಇಸ್ ಅಸ್ ಅಂತ ನೀವೇ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಬಟ್ ಫೋನ್ ನಂಬರ್ ಇದೆಯಲ್ಲ, ಅವ್ರ ಪ್ರಕಾರ ಇಫ್ ಇಟ್ ವರ್ಕ್ಸ್ ಓನ್ಲಿ ಆನ್ ಇಮೇಲ್, ದೆನ್ ನಮ್ಮ ವಕೀಲರು ಅದಕ್ಕೆ ಕೌಂಟರ್ ಕೊಡ್ಲೇಬೇಕು, ಆಮೇಲೆ ಕ್ವಶನ್ ಕ್ವೆರಿ ಹಾಕ್ಲೇಬೇಕು. ಆಮೇಲೆ ಯಾರು ಈ ತರ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಹೌ ಕ್ಯಾನ್ ಅ ಸೆಲ್ಲರ್ ಅಥವಾ ಪ್ಲಾಟ್ಫಾರ್ಮ್ ಕ್ಯಾನ್ ಬೈ ಈ ಕ್ವಾಲಿಟಿ? ಏನ್ ಗುರು ಇದನ್ನ ಹೆಂಗ್ ಮಾರೋದು, ಇದು ಕ್ವಾಲಿಟಿನೇ ಇಲ್ಲಲ್ಲ ಅಂತ ಅವ್ನು ಹೇಳ್ಬೇಕಲ್ಲ. ಮತ್ತೆ ಕಾಂಟ್ಯಾಕ್ಟ್ ಡೌಟ್ ಬಂತು ಅಂದಮೇಲೆ, ಇದು ಸರಿ ಇಲ್ಲ ಅಂತ ಡೌಟ್ ಬಂತು ಅಂದಮೇಲೆ, ದೇ ಹ್ಯಾವ್ ಟು ಕಾಂಟ್ಯಾಕ್ಟ್ ಐದರ್ ಫ್ರಮ್ ಇಮೇಲ್ ಆರ್ ಫ್ರಮ್ ಫೋನ್ ನಂಬರ್. ಅದೆರಡೂ ಮಾಡಿಲ್ಲ ಅದನ್ನ. ಸೊ ಇವ್ರ ಮೇಲೂ ಆ ಕಾಪಿರೈಟ್ಸ್ದು ಅಮೆಂಡ್ಮೆಂಟ್ ಒಳಗಡೆ ಬರುತ್ತೆ ಅಂತ ನನಗೆ ಪೊಲೀಸರು ಹೇಳಿದ್ದಾರೆ. ನಮ್ಮ ವಕೀಲರು ಕೂಡ ಇವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಈಗ ಆಲ್ರೆಡಿ ಕೇಸ್ ಫೈಲ್ ಆಗಿದೆ. ಏನು ಕಾಪಿರೈಟ್ ಆಕ್ಟ್ ಆಗಿದೆ. ಕಾಪಿರೈಟ್ ಆಕ್ಟ್ ಜೊತೆಗೆ ಇವ್ರ ಅಮೆಂಡ್ಮೆಂಟ್ ಅಲ್ಲಿ ಇವ್ರದ್ದು ಸೇರ್ಕೊಳ್ಳುತ್ತೆ. ವಿತೌಟ್ ಇನ್ಫಾರ್ಮಿಂಗ್ ಆರ್ ವಿತೌಟ್ ಅನ್ ಇಮೇಲ್ ಆಫ್ ಕನ್ಫರ್ಮೇಶನ್ ನೀವು ಇದನ್ನ ಹೆಂಗೆ ಮಾರಾಟಕ್ಕೆ ತಗೊಂಡ್ರಿ ಅಂತ ಈ ಫ್ಲಿಪ್ಕಾರ್ಟ್ಗೂ ಇವರೆಲ್ಲ ಉತ್ತರ ಕೊಡ್ಬೇಕೀಗ. ಇದೇನ್ ಮಾಡುತ್ತೆ, ನಾನಿವಾಗ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ನನ್ನ ವಕೀಲನೂ ಇದ್ದಾರೆ. ನನ್ನ ವಕೀಲರು ಏನು ಹೇಳ್ತಾರೆ, ನಾನು ಅದನ್ನ ಮಾಡಿದ್ದೀನಿ. ಈಗ ಅವರು CCBಗೆ ತೊಗೊಂಡು ಹೋಗೋ ಲೆವೆಲಲ್ಲಿ ಇದ್ದಾರೆ. CCBಯಲ್ಲಿ ನನಗೆ ಒಂದೇನು ಅಂತಂದರೆ, ಬಾಲರಾಜ್ ಅಂತ ಅವರು ಡಿವೈಸ್ ಆಫೀಸರ್ ಅವರು ಬಿಟ್ಕಾಯಿನ್ ಅವರೇ ಹ್ಯಾಂಡ್ಲ್ ಮಾಡೋದು. ಸೊ ಅವರಿಗೆ ಇದು 2 ನಿಮಿಷದ ಕೆಲಸ. ಅವ್ರು ನನಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಅವ್ರು ನನಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಈ ವಿಷಯದಲ್ಲಿ. ಅವರ ಸಹಾಯ, ಅವರ ಸಲಹೆ, ಆ ಗೈಡೆನ್ಸಿಂದಾನೇ ನಾನು ಇದು ಕಾಪಿರೈಟ್ ಆ್ಯಕ್ಟು ಕಂಪ್ಲೇಂಟ್ FIR ಏನು ಮಾಡಿದ್ದೀನಿ ಅದೆಲ್ಲ ಅವರ ಕಡೆಯಿಂದನೇ ಮಾಡಿಸಿರೋದು. ಸೊ ಹೀ ವಿಲ್ ನಾವು ಟ್ರಾನ್ಸ್ಫರ್ ಇಟ್ ಟು CCB ಆರ್ CID. CCBಗೆ ಮಾಡ್ತಾರೆ, ಅವ್ರು CCBಲೇ ಇರೋದು. ಸೊ CCBನಲ್ಲಿದ್ದಾಗ ಅವ್ರಿಗೆ ಇದು 2-3 ದಿನದ ಕೆಲಸ, ಅದು ಜಾಸ್ತಿ ಅನ್ಕೋತೀನಿ.
ಸೊ ಹಿ ವಿಲ್ ಮೇಕ್ ಶೋರ್ ಯಾರು ಈ ಕಲ್ಪ್ರೆಟ್ಟು, ಯಾರು ಇದನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಇದು ಸ್ಟಾರ್ಟ್ ಆಗಿ 6 ತಿಂಗಳಾಗಿದೆ ಅನ್ನೋ ಅನುಮಾನ. ಓ, ಈ ಥರ ಚೀಪ್ ಬುಕ್ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಈಗ ಬಂದಿದೆ. ಇದು 6 ತಿಂಗಳಿಂದಾನೇ ನಡೀತಾ ಇದೆ ಅನ್ನೋದು ಅನುಮಾನ. ಸೊ ನಾವು ಆ ಅನುಮಾನದ ಪ್ರಕಾರ 6 ತಿಂಗಳು ಅಂತಾನೆ ಕೊಡ್ತೀವಿ, ಏನೋ ಒಂದು ಮಾಡ್ತೀವಿ. ಅವರು 6 ತಿಂಗಳಲ್ಲಿ ಎಷ್ಟು ಲಕ್ಷ ದುಡ್ಕೊಂಡಿರ್ಬೋದು. ನಾವೇ ಇಷ್ಟು ದುಡಿತಾ ಇದ್ದೀವಿ, 350 ರೂಪಾಯಿ ಒರಿಜಿನಲ್ಲು. ಯಾವ ಮಳಿಗೆನಲ್ಲಿ ಅಂದರೆ ಬುಕ್ ಹೌಸ್ಗಳಲ್ಲಿ ಇವ್ರು ಕೊಟ್ಟಿಲ್ಲ, ಬರೀ ಆನ್ಲೈನ್. ಯಾಕಂದರೆ ಇದು ಫೇಕ್ ಅಂತ, ಡೂಪ್ಲಿಕೇಟ್ ಅಂತ ಗೊತ್ತಾಗ್ಬಿಡುತ್ತೆ. ಆನ್ಲೈನಲ್ಲಿ ಈ ಫೋಟೋ ಹಾಕ್ತಾರೆ, ಡೆಲಿವರಿ ಆಗೋದು ನಿಮ್ಗೆ ಇಂಥವು ರ್ಯಾಪ್ ಮಾಡಿ ಕಳಿಸ್ತಾರೆ ಅಷ್ಟೇ. ಯಾಕಂದರೆ ಅಮೆಝಾನ್ ಅವ್ನ ಕೆಲಸ ಏನು, ಕೊಡ್ತಾನೆ ಅವ್ನು ಪಾಡ್ಕೊಂಡು ಹೋಗ್ತಾನೆ. ಫ್ಲಿಪ್ಕಾರ್ಟ್ ಅವನು ಅದನ್ನೇ ಮಾಡ್ತಾನೆ, ಮೀಶೋ ಅವನು ಅದನ್ನೇ ಮಾಡ್ತಾನೆ, ಯಾರಾದರೂ ಅದನ್ನೇ ಮಾಡ್ತಾರೆ. ಮೇಡಮ್ ಡಿಫೆಕ್ಟ್ ಇದೆಯಾ, ನೀವು ಅವ್ರಿಗೆ ರಿಟರ್ನ್ ಪಾಲಿಸಿ, ರಿಟರ್ನ್ ಅವ್ರಿಗೆ ಮಾಡಿ, ನಾನು ತೊಗೊಂಡೋಗೋಕ್ಕಾಗಲ್ಲ, ನಾನು ಡೆಲಿವರಿ ಮಾಡ್ತಾರೆ ಅಷ್ಟೇ. ಡ್ಯಾಮೇಜ್ಡು, ಈಗ ನಾನೊಂದು ಬಟ್ಟೆ ತೊಗೊಂಡೆ, ನಂಗೆ ಸೈಜ್ ಸರಿ ಇಲ್ಲ, ನನಗೆ ಇಷ್ಟ ಆಗಲಿಲ್ಲ, ಫೋಟೋಲಿ ಚೆನ್ನಾಗಿ ಕಾಣಿಸ್ತಿತ್ತು, ಇಲ್ಲಿ ಬಂದಮೇಲೆ ನೋಡಿದ್ರೆ ಡಲ್ ಆಗಿತ್ತು, ಚೆನ್ನಾಗಿಲ್ಲ, ನಂಗೆ ಬೇಡ, ಇದ್ರ ಬದಲು ಎಕ್ಸ್ಚೇಂಜ್ ಮಾಡ್ಕೋತೀನಿ ಬೇರೆದಕ್ಕೆ ಅಂತ ಆ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಅಂತ ಅವನೇನು ತೊಗೊಂಡೋಗಲ್ಲ ವಾಪಸ್ಸು. ಸೊ ಅವನನ್ನು ಹಿಡಿದ್ರೆ ಆಫೀಸ್ ಅವ್ರಿಗೆ ಏನಂತಾರೆ, ಒಂದು ಗೋಡೌನ್ ಇರುತ್ತೆ ಮೇಡಮ್, ಅಲ್ಲಿಗೆ ನಮ್ಮನ್ನು ಕರೀತಾರೆ. ಇವಾಗ ಪದ್ಮನಾಭನಗರ, ಭಾವನಾ ಬೆಳಗೆರೆ ಎಲ್ಲ ಹೋಗಿ ಹಂಚೋದು, ಎಲ್ಲ ಅವಳು ಹೋಗಿ ಹಂಚ್ತಾಳೆ. ಇನ್ನು ಈ ಕಡೆ ಇನ್ನೊಂದು ಯಾವುದೋ ಏರಿಯಾ ವಿಜಯನಗರ, ಇನ್ನೊಬ್ರು ಯಾರೋ ತೊಗೊಂಡೋಗಿ ಹಂಚ್ತಾರೆ. ಸೊ ಹಾಗೆ ನಮಗೆ ಬಾಕ್ಸ್ಗಳು ಮಾಡಿ ಇಟ್ಬಿಟ್ಟಿರ್ತಾರೆ. ನಾವುಗಳು ಏನೂ ಮಾಡಲ್ಲ ಮೇಡಮ್, ತೊಗೊಳ್ತೀವಿ. ನಾವು ಆರ್ಡ್ರ್ ಮಾಡಿದಾಗ ಅವನ್ನ ಹಿಡಿದು ಕೇಳಿದಾಗ ಅವ್ನು ಹೇಳಿದಿಷ್ಟೆ, ನಮಗೇನೂ ಗೊತ್ತಿರಲ್ಲ, ಈ ಅಡ್ರೆಸ್ಸಿಗೆ ಈ ಪಾರ್ಸಲ್ ಹೋಗಬೇಕು ಅನ್ನೋದು ಮಾತ್ರ ಬರೆದಿರ್ತಾರೆ, ನಾವು ಅದನ್ನು ತೊಗೊಂಡೋಗಿ ಅವ್ರಿಗೆ ತಲುಪಿಸ್ತೀವಿ. ಓನರ್ ಯಾರು, ನಮ್ಗೆ ಯಾರು ಸಂಬಳ ಕೊಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಅಂತ ನಾನು. ಹಿಂಗೆ ನೋಡಿ ಆನ್ಲೈನ್ ಜಗತ್ತು. ಇದು ಆನ್ಲೈನ್ ಜಗತ್ತು. ಇದು ಒಂಥರ ಡಾರ್ಕ್ ವೆಬ್ ಥರ, ಏನೂ ಗೊತ್ತಿಲ್ಲ. ಆದರೆ ನನ್ನ ಡೌಟ್ ಏನು ಗೊತ್ತಾ ಮೇಡಮ್, ಉದಾಹರಣೆಗೆ ಅಮೆಝಾನಲ್ಲಿ ಈಗ ಒಂದು ಪ್ರಾಡಕ್ಟ್ ನಾವು ಆರ್ಡರ್ ಮಾಡಿದ್ರೆ ಅದ್ರ ಸೆಲ್ಲರ್ ಯಾರು ಅಂತ ಡೀಟೇಲ್ ಇರುತ್ತೆ ಅದರಲ್ಲಿ. ಈಗ ಉದಾಹರಣೆ ನಾನು ಯಾವುದೋ ಈಗ ಉದಾಹರಣೆಗೆ ಮೊಬೈಲ್ ತೊಗೊಂಡೆ, ಬುಕ್ ತೊಗೊಂಡೆ, ಅವ್ನು ಸೆಲ್ಲರ್ ಯಾರೋ XYZ ಸೆಲ್ಲರ್ ರಿಟೇಲರ್ ಅಂತ ಇರುತ್ತೆ. ಇಲ್ಲಿದೆಯಲ್ಲ, ಇಲ್ಲಿ ಕಸ್ಟಮರ್ ಅಡ್ರೆಸ್, ಅದು ಅಡ್ರೆಸ್ ಅಷ್ಟೇ ಇರೋದು. ಇಫ್ ಅನ್ಡೆಲಿವರ್ಡ್ ಬುಕ್ ಶಾಪ್ಸ್ ಹೌಸ್ ನಂಬರ್ 1366 ಡೆಲ್ಲಿ, ಹಿಂಗೆ. ಅಯ್ಯೋ, ಬಟ್ ಬಂದಿರೋದು ನಮಗೆ. ನೀವೇ ಆರ್ಡರ್ ಮಾಡಿ ತರಿಸಿದ್ದೀವಿ ನೋಡಿ, ಹೌದು, ನಾವು ಡೆಲ್ಲಿಯಿಂದಲೇ ತರಿಸಿಲ್ಲ. ಹಾಂ, ಫೇಕ್ ಅಡ್ರೆಸ್ ಇದು, ಫೇಕು. ಓ ಗಾಡ್, ನೋಡಿ ನಿಮ್ಮಲ್ಲೇ ವಾರಕ್ಕೆ 10,000 ಕಾಪಿ ಹೋಗುತ್ತೆ ಅಂದರೆ ಅದು 350 ರೂಪಾಯಿ ರೇಟಿಂದು 170 ರೂಪಾಯಿ ಜನ ಎಷ್ಟು ಜನ ತಗೋತಿರ್ಬೋದು, ಎಷ್ಟು ಜನ ತಗೋತಾರೆ. ಆಮೇಲೆ ಬರೀ ಇದೊಂದೇನ ಬೇರೆ ಪುಸ್ತಕನ? ಇದೊಂದು ಇವಾಗ ಸದ್ಯಕ್ಕೆ ನನಗೆ ಕೈಗೆ ಸಿಕ್ಕಿರೋದು. ಬಟ್ ಕೇಳಿ ಬರ್ತಾ ಇರೋದು ಮಾಂಡೋವಿ ಹಿಮಾಲಯನ್ ಬ್ಲೆಂಡರು. ಅದು ದೊಡ್ಡ ನಮಗೆ ತುಂಬಾ ಸೇಲ್ ಆಗುವಂತ ಹಿಮಾಲಯನ್ ಬ್ಲೆಂಡರ್ ಅಂತೂ ಅದ್ಭುತ, ಬ್ರಿಲಿಯಂಟ್. ಅದು ವಾರ್ಕತೆ. ಹೌದು, ಸಕ್ಕತ್ತಾಗಿದೆ ಅದು. ಸೊ ಅದು ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ಮತ್ತೆ ಮಾಂಡೋವಿ ಕೂಡ ಅದು ಪ್ರೀತಿ ಕತೆ, ಅದು ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ಅವ್ನು ಕಾಯ್ತಾನೆ ಇರ್ತಾನೆ, ಹುಡುಗಿ ಬರ್ತಾಳೆ ಅಂತ. ಸೊ ಆ ಪುಸ್ತಕ ಕೂಡ ಇದೇ ತರ ಆಗಿದೆ ಅಂತ ಒಂದು ಬಂದಿದೆ. ನಾವು ವೆಬ್ಸೈಟಲ್ಲೆಲ್ಲ ಹುಡುಕಿದ್ವಿ, ನಮ್ಗೆ ಸದ್ಯಕ್ಕೆ ಸಿಗಲಿಲ್ಲ. ಸೊ ಅದು ಸಿಕ್ಕರೆ ಅದ್ರ ಮೇಲೂ ನಾನು ಮತ್ತೆ ಇದೇ ಥರ ಕ್ರಮ ತಗೋಬೇಕಾಗತ್ತೆ. ಬಟ್ ಇದು ಮರಿಲೇಬಾರ್ದು. ನಮ್ಮ ಪ್ರಕಾಶನಕ್ಕೆ ಧಕ್ಕೆ ಆಗ್ತಿದೆ ಅಂತಲ್ಲ, ಯಾವುದೇ ಪ್ರಕಾಶನ ಆಗ್ಬೋದು, ಯಾವುದೇ ಲೇಖಕನ ಹಕ್ಕದು. ಪೈರಸಿ ಹೆಂಗೆ ಮಾಡಿಬಿಡ್ತೀರಿ ನೀವು? ಏನು ಎಷ್ಟು ಶ್ರಮಪಟ್ಟು ಪುಸ್ತಕ ಬರೆದಿರ್ತಾರೆ. ನಾವು 150 ರೂಪಾಯಿಂದ 350 ರೂಪಾಯಿಗೆ ಬರೋಕ್ಕೆ 20 ವರ್ಷ ತೊಗೊಂಡಿದ್ದೀವಿ. ನೀನು 147 ರೂಪಾಯಿಗೆ ಇವಾಗ ಹಿಂಗೆ ಡೂಪ್ಲಿಕೇಟ್ ಮಾಡಿ ಕೆಟ್ಟ ಕೊಳ್ಕ ಇದನ್ನು ಕೊಟ್ಬಿಟ್ಟು ಜೈ ಅಂತ ದುಡ್ಡು ಮಾಡ್ಕೋತೀನಿ ಅಂದರೆ ಹೆಂಗೆ ಒಪ್ಪೋದು ನಾನು? ಸೂಪರ್ ಮೇಡಮ್. ನಾನು ನೋಡಿ, ಉದಾಹರಣೆಗೆ ಇಷ್ಟು ಚೀಪ್ ಕ್ವಾಲಿಟಿ ಪ್ರಿಂಟ್ ಮಾಡೋಕ್ಕೆ ಎಷ್ಟು ಇನ್ನೊಂದು 50 ರೂಪಾಯಿ ಖರ್ಚು ಮಾಡಿರ್ತಾನೆ? ಇವತ್ತು ಇಲ್ಲ ಸರ್, ಒಂದು 30 ರೂಪಾಯಿ ಅಷ್ಟೇ. 30 ರೂಪಾಯಿ ಪ್ರಿಂಟ್ ಮಾಡಿ ಅಮೆಝಾನ್ ತೊಗೊಂಡೋಗಿ ಹಾಕಿ 140 ರೂಪಾಯಿ ಮಾರ್ತಾವನೆ. ಡೆಲಿವರಿದು ಒಂದು 40 ರೂಪಾಯಿ, ಏನಿಲ್ಲ ಒಂದು 70-80 ರೂಪಾಯಿ ಉಳಿಸ್ತಾವನೆ ಆರಾಮಾಗಿ. 1 ಲಕ್ಷ ಕಾಪಿ ಮಾರಿದ್ರೆ ಅವನು ಮುಗೀತಲ್ಲ, ಕೋಟ್ಯಾಧೀಶ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಓಡ್ತಾನೆ. ನೆಕ್ಸ್ಟ್ ಬರೆದವರು ಪಾಪ ರವಿ ಬೆಳಗ್ಗೆ 20 ವರ್ಷಕ್ಕೆ ಟೇಬಲ್ ಮೇಲೆ ಕೂತು ಪಾಪ ಸೌಸಿದ್ರು. ಹೌದು, ನಾನು ಹೇಳೋದೇನಕ್ಕೆ ಇದನ್ನೇನಕ್ಕೆ ಇದ್ರ ಮೇಲೆ ಹಾಕಬೇಕು ಅಂತಂದ್ರೆ, ಇವರು ನೇರ ನನ್ನ ಜೊತೆ ಸಿಗ್ನೇಚರ್ಡ್ ಅಗ್ರಿಮೆಂಟ್ ಮಾಡ್ಕೋಬೇಕು. ಮಾರಕ್ಕೆ ಮಾರ್ತಾ ಇದ್ದೀವಿ ನಾವು ಅಂತ. ಐ ಹ್ಯಾವ್ ಟು ಸೈನ್
ಎನ್ ಅಗ್ರಿಮೆಂಟ್. ಹೌದು, ಅಗ್ರಿಮೆಂಟ್ ಮಾಡ್ಕೋಬೇಕು. ಅವ್ರು ನನ್ನ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ದೆ ಕಾಪಿ ರೈಟ್ಸ್ ಆದಂಗೆ ಆಯ್ತು. ಅದು ಕರೆಕ್ಟ್. ಕಾಪಿ ರೈಟ್ಸ್ ಆಕ್ಟರ್ ಅಂಡರ್ ಬಂತು. ಈಗ ಎಷ್ಟೋ ಜನ ಬರ್ತಾರೆ. ಮೊನ್ನೆ ಒಂದು ಪುಸ್ತಕನ ಸಿನಿಮಾ ಮಾಡಕ್ಕೆ ಒಬ್ರು ಬಂದಿದ್ರು. ವಿತೌಟ್ ಅಗ್ರಿಮೆಂಟ್ ಅವರು ಸಿನಿಮಾ ಮಾಡೋಕ್ಕಾಗಲ್ಲ, ಕಾಪಿ ರೈಟ್ ಆಕ್ಟ್ ಬರುತ್ತೆ. ಅವ್ರು ಇವಾಗ ನನಗೆ ಮೊನ್ನೆ ಬಂದಿದ್ರು, ನೀಟಾಗಿ ಅಗ್ರಿಮೆಂಟ್ ಮಾಡಿದ್ರು, ಅಡ್ವಾನ್ಸ್ ಕೊಟ್ಟು ಹೋಗಿದ್ದಾರೆ, ಮತ್ತೆ ಬರ್ತಾರೆ ಫೈನಲ್ ಅಗ್ರಿಮೆಂಟಿಗೆ ಅಂತ. ಸೊ ಹೀಗೆ ನಡಿಬೇಕಾಗಿರೋದು. ಇವರು ಅದನ್ನೇ ಮಾಡಬೇಕಿತ್ತು. ಓಕೆ, ಅಗ್ರಿಮೆಂಟ್ ತಗೊಂಡು ನೀವೇನಾ 147 ರೂಪಾಯಿಗೆ ಮಾರ್ತಾ ಇರೋದು, ನನ್ನ ಹತ್ರ ಒಂದು ಅಗ್ರಿಮೆಂಟ್ ತಗೋಬೇಕಾಗಿತ್ತಲ್ಲ, ಅವರು ಅದನ್ನು ಮಾಡಿಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಈ ಮೂಲ ಹಿಡಿದ್ರೆ ಈ ಮೂಲ ಸಿಗುತ್ತೆ. ಯಾಕಂದ್ರೆ ಇವ್ರು ಯಾರು ಅಂತ ಗೊತ್ತಾ. ಯಾಕಂದ್ರೆ ಅವರ ಈಗ ದುಡ್ಡು ಆ್ಯಕ್ಚುಲಿ ನನಗೆ 170 ರೂಪಾಯಿ 500 ರೂಪಾಯಿ ಎಷ್ಟಕ್ಕಾರ ತಗೊಳ್ಳಿ, ದುಡ್ಡು ಹೋಗೋದು ಅಮೆಝಾನ್ಗೆ. ಅವರು ಅವ್ರ ಸೆಲ್ಲರ್ ಅಥವಾ ವೆಂಡರ್ ಯಾರು ರಿಜಿಸ್ಟರ್ ಆಗಿರ್ತಲ್ಲ ಅವ್ರಿಗೆ ಆಮೇಲೆ ಕೊಡ್ತಾರೆ ಅವರು. ಸೊ ಹಂಗಾಗಿ ಅಮೆಝಾನ್ ಹತ್ರ ಎಲ್ಲರ ಡೇಟಾ ಬೇಸ್ ಇದೆ. ಅವ್ರು ಆರಾಮಾಗಿ ಬಂದು ಇಲ್ಲಿ ನೋಡಪ್ಪ ನಾನಲ್ಲ ಇವನು ಅಂತ ತೋರಿಸ್ಬಿಟ್ರೆ ಅವ್ನು ಸಿಗಾಕತ್ತಾನೆ. ಅದು ಮೇಡಮ್ ಸ್ಟ್ರಾಟಜಿ, ಒಳ್ಳೆ ಲೀಗಲ್ ಒಪಿನಿಯನ್. ಅದೇ ಅದು ಜನಕ್ಕೆ ಅರ್ಥ ಆಗ್ತಿಲ್ಲ. ಆಮೇಲೆ ಕೆಲವರು ಇನ್ನೂ ಅರ್ಥ ಆಗದೆ ಇರೋದೇನು ಅಂದರೆ, ಬಿಡಿ 350 ರೂಪಾಯಿ ನೀವು ಮಾರ್ತಾ ಇದ್ದೀರಾ, ನಾನು 177 ರೂಪಾಯಿ ಕೊಟ್ಬಿಟ್ಟೆ ಕೊಂಡ್ಕೊಂಡು ನನ್ನ ಪಡಗೆ ನನ್ನ ಕಂಟೆಂಟ್ ಹೆಂಗು ಒಳಗಡೆ ನಿಮ್ಮ ತಂದೆಯವ್ರದ್ದೇ ಅಲ್ವಾ, ತಲೆ ಯಾಕೆ ಕೆಡಿಸ್ಕೋತೀರಾ ಅಂತ. ಹಂಗಾರೆ ನೀನೊಂದು ಜಾಗ ತಗೋತಿಯಪ್ಪ, ನಾನು ಬೇಲಿ ಹಾಕ್ತೀನಿ. ನಿನ್ನ ಜಾಗ ತಗೊಂಡಿದ್ದೆ ಅಷ್ಟೇ ತಾನೇ, ನಾನು ಇರ್ತೀನಿ ಬಿಡು ಅದರಲ್ಲಿ. ನಿನ್ನಪ್ಪ ಜಾಗ ತಗೊಂಡಿದ್ದಾನೆ, ನಿನ್ನ ಅಪ್ಪ ತಾನೇ ತಗೊಂಡಿದ್ದು, ನಾನು ಹಾಕೋತೀನಿ ಬಿಡು ಬೇಲಿ ಅಂತಂದ್ರೆ ಹಂಗೆ ಅಲ್ವಾ ಇದು. ದಿಸ್ ಇಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, IPR, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. IPR ಅಂತ ಇದೆಯಲ್ಲ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟು, ಅದು ನಿಮ್ಮ ಫಿಸಿಕಲ್ ಪ್ರಾಪರ್ಟಿ ರೈಟ್ಸ್ಗಿಂತಲೂ ಭಾಳ ಸ್ಟ್ರಾಂಗು. ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ಯಾರ್ದೋ ವಿಡಿಯೋ ತೊಗೊಂಡು ಹಾಕೊಂಡ್ಬಿಡೋದು, ಯಾರ್ದೋ ಬುಕ್ ಅದು ಬಿಡೋದು, ಇನ್ಯಾರ್ದೋ ತೊಗೊಂಡೆಲ್ಲೋ ಹಾಕ್ಬಿಡೋದು. ನಮ್ಮ ವಿಡಿಯೋಗಳು ತುಂಬ ಜನ ತೊಗೊಂಡು ಬೇರೆ ನಾನು ಈಗ ಉದಾಹರಣೆ ನಿಮ್ದು ಇಂಟರ್ವ್ಯೂ ಮಾಡಿದ್ದೀನಿ, ಆ ಬೆಳಗ್ಗೆಯಿಂದ ಮಾಡ್ತಾಯಿದ್ದೀನಿ, ಇಡೀ ರಾತ್ರಿ ಎಡಿಟ್ ಮಾಡೋಕೆ 1 ವಾರ ಆಗುತ್ತೆ. ಅದನ್ನು ತೊಗೊಂಡೋಗ್ಬಿಟ್ಟು ಯಾವನ್ನ ಹಾಕೊಂಡ್ಬಿಡೋದು ಯೂಟ್ಯೂಬ್ಗೆ, ಈಸಿಯಾಗಿ ಡೌನ್ಲೋಡ್ ಮಾಡಿ ಅಂತ. ನಾನು 7 ಚಾನಲ್ ಡಿಲೀಟ್ ಮಾಡಿಸಿದ್ದೀನಿ. ಚಾನಲ್ಲೇ ನಮ್ದು ಹಂಗೆ ಆಗಿದೆ. ನಮ್ದು ಕೆಲವುದು ಅಪ್ಪಂದನ್ನ ಅವ್ರು ಮಾತಾಡಿರೋದನ್ನ ಹಾಕೋಬಿಟ್ಟಿದ್ದಾರೆ. ನಮ್ದದು ಮೈ ಪ್ರಾಪರ್ಟಿ ಅಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಆಕ್ಷನ್. ನಾನು ಅಲ್ಲಿ ಕಾಪಿರೈಟ್ ಆಕ್ಟ್ ಅವ್ನಿಗೆ ಕಳಿಸ್ದೆ ಅಂದ್ರೆ ಅವ್ನು ಡಿಲೀಟ್ ಮಾಡಲೇಬೇಕು. ಯೂಟ್ಯೂಬ್ ಅವ್ನು ಮಾಡ್ತಾರೆ. ಸೊ ಹಂಗಾಗಿ ಬಹಳ ಜನಕ್ಕೆ ಇದು ಅರ್ಥ ಆಗದಿರೋದೇನು ಅಂತಂದ್ರೆ, ಎಸ್ಪೆಷಲಿ ಭಾರತದಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನೋದು ತುಂಬ ಸ್ಟ್ರಿಕ್ಟ್ ಕಾನೂನುಗಳಿದ್ದಾವೆ. ಅದನ್ನು ಮಾಡಬೇಡಿ. ಆಮೇಲೆ ಅದು ಎಥಿಕ್ಸ್ ಅಲ್ಲ. ನೀವು ಅಡಕೆ ಕದ್ದರೂ ಕಳ್ಳಾನೆ, ಆನೆ ಕದ್ದರೂ ಕಳ್ಳಾನೆ. ಕದಿಬೇಡಿ, ಸ್ವಂತವಾಗಿ ಮಾಡಿ. ಆಗಲಿಲ್ವಾ, ನಿಮ್ಮ ಯೋಗ್ಯತೆ ಏನೇನಾಗುತ್ತೋ ಅದನ್ನು ಮಾಡಿ. ಅದ್ರ ಬದಲು ನನ್ನ ಹತ್ರನೇ ಬಂದು ನಾವೇ ಡಿಸ್ಕೌಂಟ್ ಕೊಡ್ತೀವಿ ಅಲ್ವೇ, ನೀವು ನನ್ನ ಹತ್ರನೇ ತಗೊಳ್ಳಿ. ಈಗ ಸಪ್ನ ಅವರು, ನಾವು ಕರ್ನಾಟಕ ಅವ್ರು ಹೆಂಗ್ ಲೀಗಲ್ ನನ್ನ ಹತ್ರ ತಗೋತಾರೆ, ನಾನು ಅವ್ರಿಗೆ ಡಿಸ್ಕೌಂಟ್ ಕೊಡ್ತೀನಿ. ಇಲ್ಲೇ ತಗೊಂಡೋಕೆ ಅಂತ ಯಾರಾದ್ರೂ ಅಭಿಮಾನಿ ಬಂದ್ರು ಕೂಡ ಡಿಸ್ಕೌಂಟ್ ಕೊಡ್ತೀರಿ. ನಿಮ್ಮ ತಂದೆಯವರು ಕೊಡ್ತಿದ್ರು. ಹೌದು, ಅವ ಅಪ್ಪ ಇದ್ದಾಗ ಏನಿತ್ತು ಅದೇ ರೂಲ್ಸು. ನಾವೇ ಡಿಸ್ಕೌಂಟ್ ಕೊಡ್ತೀವಿ, ತಗೊಳ್ಳಿ ಅದನ್ನ ಮಾರಿ, ಬಿ ಅವರ್ ಏಜೆಂಟ್. ಇದನ್ನ ಯಾಕೆ ಮಾಡ್ತೀರಿ? ಸರಿ ಇಲ್ಲ ಇದು. ಬಟ್ ನಾನು ಆಮೇಲೆ ಬಹಳ ಜನಕ್ಕೆ ಅನ್ನಿಸ್ತಿರೋದು ಏನು ಗೊತ್ತಾ, ಈಗ ಈ ಪುಸ್ತಕ ಪ್ರಿಂಟ್ ಮಾಡೋಕ್ಕೆ ಒಳ್ಳೆ ಕ್ವಾಲಿಟಿದು ಒಂದು 100 ರೂಪಾಯಿವರೆಗೂ ಬೀಳ್ಬೋದು. ಇವರು 350 ರೂಪಾಯಿಗೆ ಮಾರ್ತಾವ್ರಿ, ಇದು ಇಲ್ಲ 170 ರೂಪಾಯಿಗೆ ಮಾರಬೇಕು ಅನ್ನೋದು ಅದಲ್ಲ. ನೀವು ಒಂದು ಪುಸ್ತಕನ ಅಥವಾ ಯಾವುದೋ ಒಂದು ವಿಷಯನ, ಕಂಟೆಂಟ್ನ ಅದಕ್ಕಾಗಿರೋ ಖರ್ಚು ಮೇಲೆ ನೋಡೋದಲ್ಲ. ಅದರಲ್ಲಿ ಒಬ್ಬ ಲೇಖಕ ತನ್ನ ಶ್ರಮ, ಪ್ರತಿಭೆ, ಕ್ರಿಯೇಟಿವಿಟಿ, ಕಲ್ಪನಾ ಶಕ್ತಿ, ಅನುಭವ ಇವನ್ನೆಲ್ಲ ಹಾಕಿ ಬರೆದಿದ್ದಾರಲ್ಲ, ಅದಕ್ಕೆ ಎಷ್ಟು ಕೋಟಿ ಬೆಲೆ ಕಟ್ತೀರಿ? ಹೌದು, ಅದು ಬಹಳ ಮುಖ್ಯ. ಈ ಪೇಪರ್ ಇಷ್ಟು ಮಾಡೋಕ್ಕೆ ಎಷ್ಟಾಗ್ಬಿಟ್ರು, 100 ರೂಪಾಯಿ ಆಗ್ಬಿಟ್ರು ಸರ್, 120 ರೂಪಾಯಿಗೆ ಮಾರ್ಬಿಡಿ, 20 ರೂಪಾಯಿ ಸೇರಿಸಿ ಏನಿದೆಲ್ಲ. ಹಾಗಾಗಿ ಅದೆಲ್ಲ ನಾವು ಇವಾಗ ನೋಡಿ 90 GSM ಅಂತೀವಿ ಒಂದು ಶೀಟ್ಗೆ. 90 GSM ಕ್ವಾಲಿಟಿ, ಏನು ಕ್ವಾಲಿಟಿ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಅದರ ಪ್ರಿಂಟ್ ಕ್ವಾಲಿಟಿ ನೋಡಿ ಸರ್. ಅದು ನಮ್ಮ ಕಡೆ ಸೀಮೆಣ್ಣೆ ಪ್ರಿಂಟ್ ಅಂತ ಕರೀತಾರೆ. ಆ ಥರನೇ ಸೀಮೆಣ್ಣೆ ಪ್ರಿಂಟೇ ಇದು. ಸೀಮೆಣ್ಣೆ ಪ್ರಿಂಟೇ ನೋಡಿ. ನಾವು ಇದಂತೂ ಓದಕ್ಕೆ ಆಗಲ್ಲ. ನಾನು ಕಾಲೇಜ್ ಓದ್ಬೇಕಾದ್ರೆ 30 ಪೈಸೆಗೆ ಜೆರಾಕ್ಸ್ ಮಾಡ್ಕೊಡೋರು ನಮ್ಮ ಕಾಲೇಜ್ ಮುಂದ್ಗಡೆ, ಹಂಗೈತದು. ಹೌದು. ಆಮೇಲೆ ಕನ್ನಡಕ್ಕೋಸ್ಕರ ಎಲ್ಲೋ ಹೋಗ್ತೀರಿ, ಏನೇನಕ್ಕೋ ಖರ್ಚು ಮಾಡ್ತೀವಿ ನಾವು. ಆದರೆ ಅದೆಲ್ಲಕ್ಕಿಂತಲೂ ಭಾಳ ಮುಖ್ಯವಾಗಿ ಕನ್ನಡದ ಪುಸ್ತಕ ತಗೋಬೇಕು ಅಂತಂದರೆ, ಒಂದು ಒಳ್ಳೆ ಕೃತಿಗೆ, ಒಳ್ಳೆ ಲೇಖಕನಿಗೆ ಸೇರುವಂಥ 350 ರೂಪಾಯೋ, 500 ರೂಪಾಯೋ, 1000 ರೂಪಾಯೋ, 100 ರೂಪಾಯೋ, ಆಯಾ ಪುಸ್ತಕದ ಬೆಲೆ, ನಿಜವಾದ ಬೆಲೆ, ಒರಿಜಿನಲ್ ಪುಸ್ತಕ ತೊಗೊಂಡು ಓದೋದ್ರಿಂದ ಕನ್ನಡಕ್ಕೆ ಕೊಡುಗೆ ಅಲ್ವಾ, ಕನ್ನಡ ಭಾಷೆ ಬೆಳೆಯಲ್ವಾ, ಕನ್ನಡ ಸಂಸ್ಕೃತಿ ಬೆಳೆಯಲ್ವಾ, ಓದೋ ಸಂಸ್ಕೃತಿ ಬೆಳೆಯಲ್ವಾ? ಇದಲ್ವ ನಾವು ಮಾಡಬೇಕಾಗಿರೋದು. ಈ ಥರ 1000 ಪುಸ್ತಕಗಳು ವ್ಯಾಪಾರ ಆದರೆ ಇನ್ನು ಮತ್ತೆ 100 ಲೇಖಕರು ಹುಡ್ತಾರೆ ಬರೆಯೋಕ್ಕೆ. ನಾವು ಈ ಥರ ಕದ್ದು ಮುಚ್ಚಿ ಮಾರೋದ್ರಿಂದ ಎಷ್ಟು ಲೇಖಕರನ್ನು ನಾವು ಸಾಯಿಸ್ತಿದ್ದೀವಿ ಪರೋಕ್ಷವಾಗಿ. ಅದನ್ನು ಭಾಳ ಮುಖ್ಯವಾಗಿ ಯೋಚನೆ ಮಾಡಬೇಕು ಅನ್ನೋದು ಎಲ್ಲರಲ್ಲೂ ನನ್ನ ಮನವಿ. ಇದನ್ನ ಯಾರು ಕದೀತಿದ್ದಾರೆ ಅವ್ರಿಗೆ ಬೈಗಳಲ್ಲ, ಅವ್ರಿಗೆ ನಾನು ಕೇಳೋದು ಮನವಿ, ದಯವಿಟ್ಟು ಇದನ್ನು ಮಾಡಬೇಡ್ರಿ, ಇದು ಒಳ್ಳೆಯದಲ್ಲ ಇದು, ಪ್ಲೀಸ್.
ಎಲ್ಲರೂ ಕಲಾ ಮಾಧ್ಯಮ ಮನೆ ಮಾತಾಗಿರೋ ಅಂಥದ್ದು ಯೂಟ್ಯೂಬ್ ಚಾನಲ್ಲು. ನಮ್ಮ ಮನೆಯಲ್ಲಿ ನನ್ನ ಗಂಡ ಟಿವಿ ಆನ್ ಮಾಡಿದ್ರೆ ಕಲಾ ಮಾಧ್ಯಮ ಹಾಕೊಳ್ಳೋದು, ಯಾಕಂದ್ರೆ ಅಷ್ಟು ಇನ್ಫಾರ್ಮೇಶನ್ಸ್ ಇರ್ತವೆ. ಸೊ ಹಾಗಾಗಿ ತಾವುಗಳು ಅಷ್ಟೇ ಇನ್ಫಾರ್ಮೇಶನ್ಸ್ ಬೇಕು, ವ್ಯಕ್ತಿಗಳ ಬಗ್ಗೆ ಪರಿಚಯ ಬೇಕು ಅಂತಂದ್ರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಅವರಿಗೆ ಸಪೋರ್ಟ್ ಮಾಡಿ. ಇವರ ಕಲಾ ಮಾಧ್ಯಮ ಎಲ್ಲ ಕಡೆ ತುಂಬಾ ಹಬ್ಬಿ ಇನ್ನೂ ಹೆಮ್ಮರವಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.